ಹಾಯ್, ಹಲೋ, ನಮಸ್ತೆ. ದಿಸ್ ಈಸ್ ಡೇ 116 ಆಫ್ 150 ಡೇಸ್ ಚಾಲೆಂಜ್. 5:55 ಆಗ್ಯದ. ಸೊ ನಾವು ಹೊಂಟಿವಿ ಈಗ ಇಲ್ಲಿಂದ ವಾಕ್ 6:20 ಆಗ್ಬೋದು ನಾವು ಹೋಗ್ಬೇಕಂದ್ರೆ. ಸೊ ಅಲ್ಲಿ ಆಫೀಸ್ ಹೋಗಿ ಅಲ್ಲಿಂದ ಟ್ರೈನಿಂಗ್ ಕೊಟ್ಟರು. ಮೇ ಬಿ ಇವತ್ತು ಯಾದಗಿರಿ ಹೋಗೋದು ಡೌಟ್ ಅಂತ ಅನ್ಕೋತೀನಿ. ಏನು ಪೇಪರ್ ಇಲ್ಲ, ಒಂದೆರಡೇ ಇರ್ಬೋದು ಅಂತಂದವ. ಹಂಗಾಗಿ ನೋಡೋಣ ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ ಆಮೇಲೆ ಗೊತ್ತಾಗ್ತದೆ. ಸೊ ಈಗ ಫಸ್ಟ್ ಆಫೀಸ್ ಹೋಗಿ ಅಲ್ಲಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಸಿಗಮ್ಮಂತ. ಸೊ ಬರಬೇಕಾದ್ರೆ ಹಾಲು ಮತ್ತು ಆ್ಯಪಲ್ ಥರದದ. ಸೊ ನೋಡೋಣ ಏನು ಮಾಡ್ತೀವಿ ಅಂತ. ಸ್ಟೇ ಟ್ಯೂನ್, ಕೀಪ್ ಸಪೋರ್ಟಿಂಗ್. 10:39 ಆಗೋ ಟೈಮಿಗ ನಾವು ಹೊಂಟೀವಿ. ಆಲ್ಮೋಸ್ಟ್ ಯಾದಗಿರಿ ಇದ್ದೀವಿ ಈಗ. ಗುಂಡಳ್ಳಿ ತಾಂಡ ಇದೀವಿ. ಸೊ ಇಲ್ಲಿಂದ ಒಂದು 10-15 ನಿಮಿಷ ಆಗ್ತದೆ. ಸೊ ಯಾದಗಿರಿ ಹೋಗಿ ಅಲ್ಲಿ ಒಂದು ಸ್ವಲ್ಪ ಕೆಲಸ ಇವು ಇಲ್ಲ ನೋಡ್ರಿ ಕೆಲಸ. ಸೊ ಇದಿಷ್ಟು ಒಂದು 1 ಅವರ್ 1.5 ಅವರ್ ಆಗ್ಬೋದು. ಸೊ ಅದಿಷ್ಟು ಮುಗಿಸ್ಕೊಂಡು 12:30 1 ತನಕ ಫ್ರೀ ಆಗ್ತೀವಿ. ಸೊ ಮತ್ತೆ ಹೋಗ್ಬೇಕಾದ್ರೆ ನಾನು ಮತ್ತು ಚಾಕ್ರಿ ವಾಪಸ್ ಹೋಗ್ತಾವನು ಯಾದಗಿರಿ ಹೋಗೋಣ. ಸೊ ಹೋಗ್ಬೇಕಾದ್ರೆ ಹೋಗಮ್ಮಂತ ಹೇಳೋಣ. ನೋಡಮ್ಮ ಏನೇನು ಮಾಡ್ತೀವಿ ಅಂತ. ಇಲ್ಲ ಬಂದರೆ ಅವನಿಗೆ ಕರ್ಕೊಂಡು ಬರ್ತೀನಿ, ಇಲ್ಲ ಅಂತಂದರೆ ಅವನಿಗೆ ಬಿಟ್ಟು ವಾಪಸ್ ಬಂದುಬಿಡ್ತೀವಿ. ಸೊ ನೋಡಮ್ಮ, ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್. ಸೊ ಟೈಮ್ ನೋಡ್ರಿ 1:44 ಆಗಿದೆ ಈಗ ನಮ್ದು. ಸೊ ನಾವು ಹೊಂಟೀವಿ ಮನೆ ಕಡೆಗೆ ಎಲ್ಲ ಕೆಲಸ ಇದೆಲ್ಲ ಮುಗಿಸ್ಕೊಂಡು. ಸೊ ಈಗ ಏನಂದರೆ ಇನ್ನೊಂದು 10-15 ಮಿನಿಟ್ಸ್ ಆಗ್ಬೋದು ಅನ್ಕೋತೀನಿ. ಆಲ್ಮೋಸ್ಟ್ ನಾವು ಇದು ಲೈಕ್ ದ್ವಾರನಹಳ್ಳಿ ಇದ್ದೀವಿ. ಇನ್ನೊಂದು ಇಲ್ಲಿಂದ 10 ನಿಮಿಷ ದಾರಿ ಅಷ್ಟೇ. ಸೊ ಆ ಕಡೆ ಮನೆಗೆ ಒಂದು 5 ನಿಮಿಷ ಹೋಗ್ತೀವಿ. ಸೊ ನೋಡಮ್ಮಂತ ಸಿಗಮ್ಮಲ್ಲಿ ಹೋಗಿ ಊಟ ಮಾಡಮ್ಮ. ಸೊ ಊಟ ಮಾಡ್ಬೇಕಂತ ಸಿಗಮ್ಮಂತ. ಸೊ ಸ್ಟೇ ಟ್ಯೂನ್, ಬಾಯ್, ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್. ಸೊ 12 ನಿಮಿಷ ಆಗದ ಈಗ ನಮ್ಮದು ಊಟ ಮಾಡೋ ಟೈಮು. ಸೊ ಇದು ಊಟ ಮಾಡ್ಕೊಂಡು ನಾವು ರೆಸ್ಟ್ ಮಾಡ್ತೀವಿ ಒಂದು ಸ್ವಲ್ಪ. ಅದಾದಮೇಲೆ ಸಾಯಂಕಾಲ 5 ಗಂಟೆಗೆ ಜಿಮ್ ಹೋಗ್ಬೇಕು. ಸೊ ಅವಾಗ ಸಿಗಮ್ಮಂತ. ನೋಡಮ್, ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್. ಸೊ 5:40 ಆಗುತ್ತೆ. 200 ಗ್ರಾಮ್ ನಮ್ಮದು ಬನಾನ, ಆಮೇಲೆ 3 ಬಾಯ್ಲ್ಡ್ ಎಗ್ಸ್. ಸೊ ಪ್ರೀ ವರ್ಕೌಟ್ ಮೇಲಿದೆ, ತಿಂದು ಹೋಗ್ಬೇಕು. ಸಿಗಮ್ಮಂತ ಹೋಗ್ಬೇಕಾದ್ರೆ. ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಸೊ ನಾವೀಗ ಪ್ರೀ ವರ್ಕೌಟ್ ಮೇಲೆ ತಗೊಂಡು ಹೊಂಟಿವಿ ಜಿಮ್ಗೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ನಜೀರ್ ಹೋಗಿದ್ವಿ. ಇವತ್ತಿರುತ್ತೆ ಬ್ಯಾಕ್ ಮತ್ತೆ ಬೈಸೆಪ್ ಎಕ್ಸಸೈಸಸ್. ಬ್ಯಾಕಲ್ಲಿ ಒಂದು 6 ವೇರಿಯಂಟ್, ಬೈಸೆಪಲ್ಲಿ ಒಂದು 3 ವೇರಿಯಂಟ್. ಬ್ಯಾಕಲ್ಲಿ ಇರುತ್ತೆ ನಮಗೆ 6 ವೇರಿಯಂಟ್ ಅಲ್ಲಿ ಇದು ಸಿಂಗಲ್ ಲ್ಯಾಟ್ ಪುಲ್ ಡೌನ್ಸ್ ವಿತ್ ಕೇಬಲ್. ಇದಾದ್ಮೇಲೆ ಲ್ಯಾಟ್ ಪುಲ್ ಡೌನ್ಸ್ ಮಷೀನ್. ಅದಾದ್ಮೇಲೆ ಚೆಸ್ಟ್ ಸಪೋರ್ಟೆಡ್ ಹಾರಿಜೆಂಟಲ್, ವರ್ಟಿಕಲ್. ಆಮೇಲೆ ನಮ್ದು ಸ್ಮಿತ್ ಮಷೀನ್ ಅಲ್ಲಿ ಇರುತ್ತೆ ಬೆಂಟ್ ಓವರ್ ಬಾರ್ಬೆಲ್ ರೋಸ್. ಅದಾದ್ಮೇಲೆ ಬೆಂಟ್ ಓವರ್ ಏಟ್ಸ್ ರೋ. ಸೊ ಇದಿಷ್ಟು ನಮ್ದು ಕಂಪ್ಲೀಟ್ ಬ್ಯಾಕ್ ಎಕ್ಸಸೈಸಸ್. ಇದಾದ್ಮೇಲೆ ಇರುತ್ತೆ ಪಿಕ್ಚರ್ ಕರ್ಲ್ಸ್, ಆಮೇಲೆ ಇನ್ಕ್ಲೈನ್ ಡಂಬಲ್ ಕರ್ಲ್ಸ್, ಅದಾದ್ಮೇಲೆ ಹ್ಯಾಮರ್ ಕರ್ಲ್ಸ್. ಸೊ ಇದಿಷ್ಟು ನಮ್ದು ಬೈಸೆಪ್ ಅಲ್ಲಿ ಇರೋದು 3 ಎಕ್ಸಸೈಸಸ್. ಇದೆಲ್ಲ ಮುಗಿಸ್ಕೋಬೇಕಂದ್ರೆ ಆಲ್ಮೋಸ್ಟ್ ಅಲ್ಲ ನಮ್ಗೆ 3 ಅವರ್ ಆಗ್ತದೆ. ಅದ್ರಾಗ ಇವತ್ತೊಂದು ಮತ್ತೊಂದು ಪ್ರಾಬ್ಲಮ್ ಐತೆ. ಏನಂತಂದ್ರೆ ಒಂದು ಸ್ವಲ್ಪ ನಮ್ದು ಡ್ರೈ ಫ್ರೂಟ್ ಸ್ಟ್ಯಾಂಡ್ ಅದಲ್ಲ, ಅದು ಜಸ್ಟ್ ಅದೊಂದು ಕ್ಲಿಪ್ ಇದಾಗಿತ್ತು. ಸೊ ಹಂಗಾಗಿ ವಿಡಿಯೋಸ್ ಎಲ್ಲ ಕೈಯಲ್ಲೇ ಮಾಡ್ಸಕ್ ಹಚ್ಚಿದ್ದೆ ಇವತ್ತು ಹುಡುಗರ ಕೈಲಿ. ಸೊ ಅದನ್ನ ಒಂದು ಸ್ವಲ್ಪ ಪ್ರಿಫರ್ ಮಾಡ್ಕೋಬೇಕು ನಾನು. ಇಲ್ಲ ಅಂತಂದ್ರೆ ಮತ್ತೆ ನಾನು ಇನ್ನೊಂದು ಅದು ಡಿಜಿಟೆಕ್ ಅದಲ್ಲ, ಅದು ತೊಗೊಂಡೋಗ್ಬೇಕು. ಸೊ ಹಿಂಗಾವ ಏನೋ ಮಾಡ್ಬೇಕಾದ್ರೆ ಏನೋ ಆಗ್ತಿರುತ್ತೆ. ಆನಂತರ ಇವತ್ತು ನಮ್ಗೆ ಎನರ್ಜಿ ಬೇರೆ ಇಲ್ಲ, ಫುಲ್ ಡ್ರೈನ್ ಔಟ್ ಆಗಿವಿ. ಬಟ್ ಸ್ಟಿಲ್ ನಮ್ದೆಲ್ಲ ಮ್ಯಾಕ್ಸಿಮಮ್ ಪಿ ಆರ್ ಹೊಡಿಲತ್ತೀವಿ ಎಲ್ಲ ಎಕ್ಸಸೈಸ್ಗಳು. ಸೊ ಹಂಗಾಗಿ ಎಕ್ಸ್ಟ್ರಾ ಯಾವ ಎಕ್ಸಸೈಸ್ಗಳನ್ನ ಮಾಡಿಲ್ಲ ನಾವು. ಸೊ ಜಸ್ಟ್ ನಾವು ಸ್ಟಿಕ್ ಟು ದ ಪ್ಲಾನ್ ಅಷ್ಟೇ. ಇವತ್ತು ಪ್ಲಾನ್ ಟು ಪ್ಲಾನ್ ಇದು ಮಾಡ್ಲಾತೀವಿ. ಇದೆಲ್ಲ ಏನಂದ್ರೆ ನಾನು ಮತ್ತೆ ನಜೀರ್. ಸೊ ಇನ್ ಬಿಟ್ವೀನ್ ನಾವು ಮಾಡ್ಬೇಕಾದ್ರೆ ನನಗೆ ರೆಸ್ಟ್ ಸಿಕ್ಕಿರ್ತದೆ. ಸೊ ಅಷ್ಟೇ. ಬಟ್ ಅದಾದ್ಮೇಲೆ ಏನೇ ಇಲ್ಲ. ಇನ್ ಬಿಟ್ವೀನ್ ಸ್ವಲ್ಪ ನಾವು ಪೋಸಿಂಗ್ ಗೀಸಿಂಗ್ ಹೊಡಿತಿರ್ತೀವಿ. ಇಲ್ಲಾಂದ್ರೆ ಒಂದಿಷ್ಟು 2-3 ಫೋಟೋಸ್ ಗಿಡಸ್ ತೋರ್ತಿರ್ತೀವಿ ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಎಕ್ಸಸೈಸ್ ಅಥವಾ ಬೇರೆ ಏನೋ ಟೈಮ್ ವೇಸ್ಟ್ ಅದೇನೋ ಮಾಡಿರಲ್ಲ. ಇದೆಲ್ಲ ನಾವೇನಂದ್ರೆ 6ಗೆ ಹೋಗಿದ್ವಿ. ಸೊ ಆಲ್ಮೋಸ್ಟ್ ಅಲ್ಲಿ ನಮ್ದಾಗುತ್ತಾ 9-10 ಆ ಥರ ಆಗ್ಬೋದು ಟೈಮ್. ಸೊ ಯಾಕಂದ್ರೆ ಅದ್ರಾಗ 1 ಅವರ್ ನಾವು ಕಂಟಿನ್ಯೂ ಕಂಪಲ್ಸರಿ ಥ್ರೆಡ್ ಮಿಲ್ ಇರುತ್ತೆ. ಸೊ ವೆದರ್ನ ಆಲ್ಮೋಸ್ಟ್ ಚೆನ್ನಾಗದ. ಸೊ ಕರೆಂಟ್ ಹೋಗೋ ಚಾನ್ಸಸ್ ಅದೇನಿಲ್ಲ. ಸೊ ನೋಡಮ್ ಏನ್ ಮಾಡ್ತೀವಿ ಏನಿಲ್ಲ ಅಂತ ಡಿಸಿಷನ್ ಆಗ್ತೀನಿ ಅಂತ. ಅದು ನೋಡ್ರಿ ಈಗ ನಮ್ದು ಆಲ್ಮೋಸ್ಟ್ ಅಲ್ಲಿ ನಮ್ದು ಬ್ಯಾಕ್ ಎಕ್ಸಸೈಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಕ್ ಬಂತು. ಈಗ ಇಲ್ಲಿಂದ ನಾವು ಶಿಫ್ಟ್ ಆಗ್ತೀವಿ ಬೈಸೆಪ್ಗೆ. ಸೊ ಬೈಸೆಪ್ ಅಲ್ಲಿ ಹೇಳಿದಂಗೆ ಇರುತ್ತಲ್ಲ ಆ 3 ಎಕ್ಸಸೈಸ್‌ಗಳು. ಆ 3 ಎಕ್ಸಸೈಸ್‌ಗಳು ನೀವು ನೋಡ್ಬೋದು. ಕಂಪ್ಲೀಟ್ ಆಗಿ ನಮ್ಗೆ ಹೆಂಗ್ ಪಂಪ್ ಆಮೇಲೆ ಮಸಲ್ಸ್‌ಗಳು ಹೆಂಗ್ ಬೈಸೆಕ್ಟ್ ಆಗ್ಯಾವ ಅಂತೇಳಿ. ಸೊ ಬ್ಯಾಕಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು. ಮಾಡ್ಬೇಕಾದ್ರೆ ಅಟ್‌ಲೀಸ್ಟ್ ನಮ್ಗೆ ಏನ್ ಬರುತ್ತಲ್ಲ ನರ್ವ್ಸ್, ಆಮೇಲೆ ಕಟ್ಟಿಂಗ್ಸ್, ಆಮೇಲೆ ಮಸಲ್ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗಿರೋದು ಲೈಕ್ ಇದು ಶೋ ಆಗುತ್ತಲ್ಲ ನಮ್ಗೆ. ಕಂಪ್ಲೀಟ್ ಆಗಿ ಸಾರ್ಟ್ ಔಟ್ ಆಗಿರೋದು. ಸೊ ನೋಡ್ಬೋದು ನೀವು ಇದನ್ನ. ಇದು ನಮ್ದು. ಆಮೇಲೆ ಇನ್ನು ವಿಡಿಯೋ ಮಾಡ್ಬೇಕಾದ್ರೆ ಅಥವಾ ಇದು ಮಾಡ್ಬೇಕಾದ್ರೆ ದಿನೇಶ್ ಒಬ್ಬವ ಮಾಡ್ಲಿ ಅಂದ್ರ ಹುಡುಗರಿಗೆ ಪೂರ್ತಿ ಬರೀ ಮಜಾಕ್ ಮಾಡ್ಕೊಂಡ್ ಕುಂದಿರ್ತದ. ಪಾರನ್ ಕಾಲ ಅಂತ ಸಾಕಾಗ್ಯದ. ನಮಗ್ ಮಾಡಕ್ಕೂ ಬಿಡಲ್ಲ, ಬರೀ ಎಕ್ಸರ್ಸೈಸ್ ಮಾಡಕ್ ಬಂದ್ ನಗ್ಸ್ಕೊಂಡ್ ಕುಂದಿರ್ತಾನ.
ಆಮೇಲೆ ಕೆಲವೊಂದು ಹುಡುಗರಿಗೆ ಹೇಳಿ ಹೇಳಿ ಸಾಕು ವಿಡಿಯೋ ಮಾಡ್ಬೇಕು ನಡವಳಿಕೆ ಬರ್ತಾವೆ ಬೇಕಂತ ಬರ್ತಾವೆ ಏನು ಗೊತ್ತಿಲ್ಲಾರ್ದೆ ಬರ್ತಾವೆ ಹೇಳೋಕ್ಕಾಗಲ್ಲ. ಬಟ್ ಪ್ರತಿ ಸಲ ಹಿಂಗೆ ಇದೇ ಒಂದು ಇದಾದ ನಮ್ಗೆ. ಸೊ ಹಂಗಾಗಿ ಸಾಕಾಗ್ಬಿಡುತ್ತೆ ಎಷ್ಟು ಜಲ್ದಿ ಹೋದ್ರು ಏನೇ ಬರೋ ನಮ್ದು. ಸೊ ಏನು ಮಾಡೋಕ್ಕಾಗಲ್ಲ. ಈಗ ನಮ್ದು ಆಲ್ಮೋಸ್ಟ್ ಅಲ್ಲಿ ಇದು ನಮ್ದು ಕಂಪ್ಲೀಟ್ ಆಗಿ ಬ್ಯಾಕ್ ಎಕ್ಸಸೈಸ್ ಮುಗಿಸ್ಕೊಂಡು ನಾವು ಬೈಸೆಪ್ನ ಮುಗಿಸೋಕೆ ಬಂದ್ವಿ. ಇದು ಲಾಸ್ಟ್ ಆಲ್ಮೋಸ್ಟ್ ಅಲ್ಲಿಗೆ ನಾವು ಇದರಿಂದ ಶಿಫ್ಟ್ ಆಗ್ತೀವಿ ನಮ್ದು ಹ್ಯಾಮರ್ ಕಲ್ಸಿಗೆ. ಇದ್ರಲ್ಲಿ ನೋಡ್ಬೋದು ಎನರ್ಜಿ ಎಷ್ಟು ಇದಾಗುತ್ತೆ ಅಂದ್ರೆ ಇದು ಫೇಲ್ಯೂರ್ ನಾವು ಹೊಡ್ಲಿಕ್ಕೆ ಈಗ 15 ಆಮೇಲೆ 12.5 ಆಮೇಲೆ 7.5 ಆಮೇಲೆ 5 ಈ ತರ ಮುಗಿಸ್ಕೊಂಡಿರೋದು. ಇದು ಲಾಸ್ಟ್ ಎಕ್ಸರ್ಸೈಸ್ ನಮ್ದು. ಸೊ ಇದಿಷ್ಟ ಮುಗಿಸ್ಕೊಂಡು ನಾವು ಹೋಗ್ತೀವಿ ಥ್ರೆಡ್ಮಿಲ್ಗೆ. ಸೊ ಥ್ರೆಡ್ಮಿಲ್ ಅಲ್ಲಿ ಏನಂತಂದ್ರೆ ಕಂಟಿನ್ಯೂಸ್ ಆಗಿ 1 ಅವರ್ ಮಾಡ್ತೀವಿ ಆಲ್ಮೋಸ್ಟ್ ಆಲ್ ವಿತ್ ವೇಟೆಡ್. ಲೈಕ್ ನನ್ನ ಕೆಲವೊಂದು ವಿಡಿಯೋಗಳಾಗ ಹಾಕಿರ್ತೀನಿ, ನಿಮ್ಮ ಪ್ರಿವಿಯಸ್ ವಿಡಿಯೋದಾಗ ನೋಡಿರ್ಬೋದು ನೀವೆಲ್ಲ. ಸೊ ಆ ಥರ ಅದು ಹೆಂಗಂದ್ರೆ ಕಂಟಿನ್ಯೂಸ್ ಆಗಿ ನಾವು ಖಾಲಿ ಹಾಕೊಂಡ್ರೆ ವಾಕ್ ಮಾಡ್ತಿರ್ತೀವಿ. ಇದು ಬೆಳಗ್ಗೆ 1 ಅವರ್, ಆಮೇಲೆ ಜಿಮ್ಮಲ್ಲಿ 1 ಅವರ್, ಆಮೇಲೆ ನೈಟ್ ಊಟ ಆದ್ಮೇಲೆ 1 ಅವರ್ ಇರ್ತದೆ. ಸೊ ಈಗ ನಮ್ದು ಎಕ್ಸರ್ಸೈಸ್ ಮುಗಿಸ್ಕೊಂಡು ನಾವು ಹೊಂಟಿವಿ ಆಲ್ಮೋಸ್ಟ್ ನೋಡ್ಬೋದು 51 ಮಿನಿಟ್ಸ್ 57 ಸೆಕೆಂಡ್ ಆಗಿದೆ. ಸೊ ಇದು ಮುಗಿಸ್ಕೊಂಡು ಇದ್ರ ಜೊತೆ ನಾವು ನಮ್ದು 4 ಆರ್ಮ್ಸ್ನ ಟ್ರೈ ಮಾಡ್ಕೊಂಡು ಇದು ಮುಗಿಸ್ಕೊಂಡು ಹೋಗ್ತೀವಿ ಮನೆಗೆ. ಸೊ ಮನೆಗೆ ಹೋದ್ಮೇಲೆ ಸಿಗೋಣಂತ ಸ್ಟೇಟ್ ಬಾಯ್ ಟೇಕ್ ಕೇರ್. ಟೈಮ್ ನೋಡ್ರಿ 9:06 ಆಗಿದೆ ಎಕ್ಸಾಕ್ಟ್. ಸೊ ಟೈಮ್ 9:06. ಸೊ ನಮ್ದು ಇದು ಡಿನ್ನರ್ ಟೈಮು. ಇದ್ರ ಜೊತೆ ನಾವು ನೋಡ್ಲಾಗ್ತೀವಿ ಶೌರ್ಯ. ಇದು G5ದಾಗ ಅಥವಾ ಸೋನಿಲಿದಾಗ ಅದ. ಸೊ ಸರ್ಚ್ ಮಾಡಿ ನೋಡ್ಬೇಕು. ಸೊ ಇದು ಒಂದು ಊಟ ಆಗತ್ತನ ನೋಡ್ಕೊಂಡು ಒಂದು 10 ನಿಮಿಷ ಅದಾದಮೇಲೆ ವಾಕ್ ಹೋಗ್ತೀವಿ ಮೊಬೈಲಲ್ಲಿ ನೋಡ್ಕೊಂತ. ಸೊ ನೋಡೋಣ ಆಮೇಲೆ ಸಿಗ ಮತ್ತು ಸ್ಟೇ ಟ್ಯೂನ್ ಬಾಯ್. ಸೊ 9:20 ಆಗದ ಟೈಮು. ಫುಲ್ ಆಲ್ಮೋಸ್ಟ್ ನಿಮಗೆ ಶನಿ ಬರ್ಲಾತ ಅನ್ನಿಸ್ತು. ಸೊ ಚಂದ್ರ ಫುಲ್ ಹೆವಿ ಇದು ಕಾಣತ್ತನ ಹೊಂಟಿವಿ ನಾವು ಇಲ್ಲಿಂದ ವಾಕ್. ಸೊ 10:15 10:20 ಆಗ್ತದೆ. ಸೊ ಸಿಗಮಂತ ಆಮೇಲೆ ಹೋಗ್ಬೇಕಾದ್ರೆ ನಾವು ಒಂದು ಶೌರ್ಯ ಮೂವಿ ನೋಡ್ಕೊಂಡು ಹೊಂಟೀವಿ. ನೋಡೋಣ ಒಂದೇ ಟೈಮ್ನಾಗ ಮಲ್ಟಿ ಟಾಸ್ಕ್ ಮಾಡ್ಕೊಂತ ಕೆಲಸ ಮಾಡ್ಲತ್ತೀವಿ. ಸೊ ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ಬಂದ ತಕ್ಷಣ ಸೀದಾ ಫ್ರೆಶ್ ಆಗಿ ಮಲ್ಕೊಳಕ್ಕೆ ಹೋಗ್ತೀವಿ. ಸೊ ಅಷ್ಟಕ್ಕೆ ಹೋಗ್ಬೇಕಾದ್ರೆ ಫಿಲ್ಮ್ ನೋಡ್ಕೊಂತ ವಾಕ್ ಮಾಡ್ತೀವಿ. ಸೊ ಲಾಸ್ಟಲ್ಲಿ ಸಿಗಮಂತ ಬಾಬಾ. ಸೊ 10:19 ಆಗದ. ಜಸ್ಟ್ ನಾವು ಬಂದ್ವಿ ಮನೆಗೆ. ಸೊ ಮನೆಗೆ ಬಂದು ಫ್ರೆಶ್ ಆಗ್ಬೇಕೀಗ. ಸೊ ಫ್ರೆಶ್ ಆಗ್ಲಾಕ ಹೊಂಟೀವಿ. ಫ್ರೆಶ್ ಆಗಿ ಬಂದು ವಾಟರ್ ಇಂಟೇಕ್ ಮಾಡಿ ಅಲ್ಲಿಂದ ನಾವು ಹೋಗ್ತೀವಿ ವಾಪಸ್ ಮಲ್ಕೊಳಕ್ಕೆ ಹೋಗ್ತೀವಿ. ಸೊ ಆಲ್ರೆಡಿ 10:30 ಆಗ್ತದೆ ನಮಗೀಗ. ಸೊ ಇದಾದಮೇಲೆ ನಾಳೆ ಬೆಳಗ್ಗೆ ಸಿಗಮಂತ. ಸೊ ವಿ ಆರ್ ಸೈನಿಂಗ್ ಆಫ್ ಯು ನೌ. ಗುಡ್ ನೈಟ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್, ಟೇಕ್ ಕೇರ್.